ಸ್ನಾನ ಮಾಡದ ಹನುಮಂತಗೆ 3,000 ಚಡ್ಡಿ ಜೊತೆ ಭರ್ಜರಿ ಗಿಫ್ಟ್. ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ವಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬಿಗ್ ಬಾಸ್ನಲ್ಲಿ ಹನುಮಂತು ಸದ್ಯ ಬಹುತೇಕ ವೀಕ್ಷಕರಿಗೆ ಕ್ರಶ್ ಆಗಿದ್ದಾರೆ. ಅವರ ಮುಗ್ಧ ಮಾತು ಹಲವರಿಗೆ ಇಷ್ಟವಾಗುತ್ತಿದೆ. ಕುರಿ ಕಾಯುವ ಕಾರಣ ತಾನೊಬ್ಬ ಅತಿ ಬಡವ ಎಂದು ಹೇಳುತ್ತಲೇ ಹನುಮಂತ ಎಲ್ಲರ ಮನಸ್ಸನ್ನು ಗೆಲ್ಲುತ್ತಿದ್ದಾರೆ. ಇದೀಗ ಅವರಿಗೆ ಭರ್ಜರಿ ಗಿಫ್ಟ್ ಸಿಕ್ಕಿದೆ. ಅವರ ಸಂತೋಷಕ್ಕೆ ಪಾರವೇ ಇಲ್ಲವಾಗಿದೆ. ಈ ಗಿಫ್ಟ್ ನೋಡಿ ಬಿಗ್ ಬಾಸ್ ಸ್ಪರ್ಧಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ಅಷ್ಟಕ್ಕೂ ಇದೇನಿದು ಗಿಫ್ಟ್, ಯಾಕೆ ಬಂತು, ಕೊಟ್ಟದ್ದು ಯಾರು ಎಂಬೆಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತದೆ. ಹೌದು, ಹನುಮಂತನಿಗೆ ಬಂದಿದ್ದು ದುಬಾರಿ ಬೆಲೆ ಬಾಳುವ ಬಟ್ಟೆಗಳು. ಇದನ್ನು ಕಲಿಸಿರುವುದು ಖುದ್ದು ಸುದೀಪ್ ಅವರೇ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಹೈಲೈಟ್ ಆಗಿರುವುದು 3,000 ಚಡ್ಡಿ ಅಂತಲೇ ಹೇಳ್ಬೋದು. ಇದನ್ನು ಎತ್ತಿ ತೋರಿಸಿ ಬಿಗ್ ಬಾಸ್ ಸ್ಪರ್ಧಿಗಳು ಖುಷಿಪಟ್ಟಿದ್ದಾರೆ. ಅಷ್ಟಕ್ಕೂ ಈ ಉಡುಗೊರೆ ಹಿಂದೆ ಕಾರಣವೂ ಇದೆ. ಅದೇನೆಂದರೆ ಹನುಮಂತ ಪ್ರತಿದಿನ ಸ್ನಾನ ಮಾಡುತ್ತಿರಲಿಲ್ಲ. ಅದು ಉಳಿದ ಸ್ಪರ್ಧಿಗಳ ಕಿರಿಕಿರಿಗೂ ಕಾರಣವಾಗುತ್ತಿತ್ತು. ಒಂದು ಪಂಚಾಯಿತಿ ಮಾಡುವಾಗ ಸುದೀಪ್ ಅವರು ಕೇಳಿದರು, ನೀವು ಯಾಕೆ ಸ್ನಾನ ಮಾಡಲ್ಲ ಅಂತ. ಅದಕ್ಕೋಸ್ಕರ ಹನುಮಂತ ಅವರು ಹೇಳಿದರು, ನನ್ನ ಹತ್ರ ಬಟ್ಟೆ ಇಲ್ಲ, ನನಗೆ ಆ ರೀತಿ ಬಟ್ಟೆ ಎಲ್ಲ ಹೋಗಲಿಕ್ಕೆ ಕಷ್ಟ ಆಗ್ತದೆ, ಬಟ್ಟೆ ಇಲ್ಲ, ಆ ರೀತಿ ಸ್ನಾನ ಮಾಡಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ಅದನ್ನು ನಂತರ ಅದರ ಬಗ್ಗೆ ಮಾತನಾಡದೆ ಬೇರೆ ವಿಷಯಕ್ಕೆ ಟಾಪಿಕ್ ತಗೊಂಡು ನಂತರ ಮಾತಾಡ್ತಿದ್ರು. ನಂತರ ಈ ವಾರ ನೋಡಿದರೆ ಸುದೀಪ್ ಅವರು ತುಂಬ ಯೂಸ್ಫುಲ್ ಆಗಿರುವಂಥದ್ದೇ ಅಂತಲೇ ಹೇಳ್ಬೋದು. ಬಟ್ಟೆ ಎಲ್ಲ ಕಳಿಸಿದ್ದಾರೆ. ತುಂಬ ಖುಷಿಯಾಗುವಂಥ ವಿಷಯ ಅಂತ ಹೇಳ್ತಾ ಸುದೀಪ್ ಅವರ ಮನಸ್ಸು ಎಷ್ಟು ಒಳ್ಳೆಯದಂತ ನೋಡಿ ಅಂತ ಹೇಳ್ತಾ ಮುಂದೂಡದಲ್ಲಿ ಸಿಗೋಣ. ಲವ್ ಯು ಸೋ ಮಚ್ ಗೈಸ್. 3,000 ಚಡ್ಡಿಯನ್ನು ಅಂತೂ ಮರಿಬೇಡಿ ಅಂತ ಹೇಳ್ತಾ ಲವ್ ಯು ಸೋ ಮಚ್ ಗೈಸ್.